ಹಾಸನ ಜಿಲ್ಲೆಯಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೂಡ ಒಂದು ಡೆವಲಪ್ಮೆಂಟ್ ಆಗಿದೆ. ಆರೋಪಿ ದೇವರಾಜೇಗೌಡಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ನಿನ್ನೆ ಪೊಲೀಸರು ಕಾರು ಪರಿಶೀಲನೆ, ತನಿಖೆ ಇದೆಲ್ಲ ಆದ ಬಳಿಕ ವೈದ್ಯಕೀಯ ಪರೀಕ್ಷೆ ಅದಾದ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ನ್ಯಾಯಾಧೀಶರು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ. ನಿನ್ನೆ ಹೊಳೆನರಸೀಪುರ ಜೆಎಂಎಫ್ಸಿ ನ್ಯಾಯಾಧೀಶರಿಂದ ಈ ಒಂದು ಆದೇಶ ಬಂದಿರುವಂಥದ್ದು. ಮೇ 24ರವರೆಗೂ ಕೂಡ ಬಿಜೆಪಿ ಮುಖಂಡ ದೇವರಾಜೇಗೌಡಗೆ ಜೈಲು ವಿಧಿಸಲಾಗಿದೆ. ಜೈಲು ವಾಸವನ್ನ ಅನುಭವಿಸಬೇಕಾಗುತ್ತೆ. ದೇವರಾಜೇಗೌಡನನ್ನ ಕಸ್ಟಡಿಗೆ ಕೇಳಿದ್ರು ಪೊಲೀಸರು. ಆದರೆ ಜೆಸಿ ಅಂದರೆ ಜುಡಿಷಿಯಲ್ ಕೋರ್ಟ್ಗೆ ಕಸ್ಟಡಿಗೆ ವಹಿಸಲಾಗಿದೆ. ನ್ಯಾಯಾಂಗ ಬಂಧನಕ್ಕೆ ಒಟ್ಟು 14 ದಿನಗಳ ಕಾಲ ಒಳಪಟ್ಟಿದ್ದಾರೆ ಆರೋಪಿ ದೇವರಾಜೇಗೌಡ. ಪೊಲೀಸರ ಮನವಿಯನ್ನ ನಿನ್ನೆ ತಿರಸ್ಕರಿಸಲಾಯಿತು. ಕಸ್ಟಡಿಗೆ ಕೊಡಿ, ನಾವು ಇನ್ನೂ ಕೂಡ ತನಿಖೆ ಮಾಡಬೇಕು, ತನಿಖೆಯ ಭಾಗ ಇನ್ನೂ ಉಳ್ಕೊಂಡಿದೆ ಅಂತ ಮನವಿ ಮಾಡಿದ್ರು. ಹಾಗಿದ್ರೂ ಕೂಡ ಅವರ ಮನವಿಯನ್ನ ತಿರಸ್ಕಾರ ಮಾಡಲಾಗಿದೆ. ನ್ಯಾಯಾಂಗ ಬಂಧನಕ್ಕೆ ನಿನ್ನೆ ಆದೇಶವನ್ನ ಕೊಟ್ಟಿರುವಂಥದ್ದು. ಸದ್ಯ ಹಾಸನ ಜೈಲಿನಲ್ಲಿ ಆರೋಪಿ ದೇವರಾಜೇಗೌಡ ಇದ್ದಾರೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿರ್ತಾರೆ. ದೇವರಾಜೇಗೌಡ ತನಿಖೆ ನಿನ್ನೆ ಬಹಳ ಜೋರಾಗಿಯೇ ನಡೀತು. ತೀವ್ರವಾಗಿ ನಡೆದಂಥ ತನಿಖೆಯಲ್ಲಿ ಸಾಕಷ್ಟು ಪ್ರಶ್ನೆಗಳಿಗೆ ದೇವರಾಜೇಗೌಡ ಉತ್ತರ ಕೊಟ್ಟಿಲ್ಲ ಅನ್ನುವಂಥದ್ದು. ಆರೋಪಿಯಾಗಿ ಈಗಾಗಲೇ FIR ಕೂಡ ದಾಖಲಾಗಿರುವಂಥದ್ದು. ಸಂತ್ರಸ್ತೆ ದೂರು ಕೊಟ್ಟಿದ್ದಾರೆ. ಮತ್ತು ಈ ವಿಡಿಯೋಗಳನ್ನು ದೇವರಾಜೇಗೌಡರೇ ತಮ್ಮ ಮೊಬೈಲಿಂದ ಶೇರ್ ಮಾಡಿದ್ರು ಅನ್ನುವಂಥ ಆರೋಪ ಕೂಡ ಕೇಳಿಬಂದಿದೆ. ಇದರ ಬೆನ್ನಲ್ಲೇ ಅವರನ್ನು ಹಿರಿಯೂರು ಪೊಲೀಸರು ಅರೆಸ್ಟ್ ಮಾಡಿದ್ರು ಶುಕ್ರವಾರ ರಾತ್ರಿ. ಅದಾದ ಬಳಿಕ ನಿನ್ನೆ ಅವರನ್ನು ತೀವ್ರವಾಗಿ ಮೊಹಮ್ಮದ್ ಸುಜೀತಾ ಅವರ ನೇತೃತ್ವದಲ್ಲಿ ತನಿಖೆಯನ್ನು ನಡೆಸಲಾಯಿತು. ಮೊದಲು ಉತ್ತರ ಕೊಡ್ತಾ ಇದ್ದಂಥ ದೇವರಾಜೇಗೌಡ ಆಮೇಲೆ ಒಂದಷ್ಟು ಸ್ಟ್ರಾಂಗ್ ಪ್ರಶ್ನೆಗಳನ್ನು ಇಟ್ಟಂಥ ಸಂದರ್ಭದಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ, ಮಂಕ್ ಆಗಿದ್ರು ಅನ್ನುವಂಥದ್ದು. ಅದಾದ ಬಳಿಕ ಅವರ ಕಾರು ಪರಿಶೀಲನೆ ಕೂಡ ನಡೆದಿದೆ, ವಿಡಿಯೋಗ್ರಫಿ ಕೂಡ ಮಾಡಲಾಯಿತು. ಆ ಸಂದರ್ಭದಲ್ಲಿ 2 ಮೊಬೈಲ್, 2 ಸೂಟ್ ಕೇಸ್, 1 ಬ್ಯಾಗ್ ಹಾಗೂ ಒಂದಷ್ಟು ನಗದನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಅದಾದ ಬಳಿಕ ಮೆಡಿಕಲ್ ಟೆಸ್ಟ್ ಆಯಿತು. ಆಮೇಲೆ ಅವರನ್ನು ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಯಿತು. ನ್ಯಾಯಾಂಗ ಬಂಧನಕ್ಕೆ ಈಗ ಆದೇಶ ಕೊಟ್ಟಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಇದ್ದಾರೆ. ಪ್ರಕಾಶ್, ದೇವರಾಜೇಗೌಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗಿದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಈಗ ತನಿಖೆ ಯಾವ ನಿಟ್ಟಿನಲ್ಲಿ ನಡೀತಾ ಇದೆ ಅಂತ, ಕಸ್ಟಡಿಗಂತೂ ಅವರನ್ನು ಕೊಟ್ಟಿಲ್ಲ. ಹಾಗಾಗಿ ಈಗಾಗಲೇ ಬಿಜೆಪಿ ಮುಖಂಡ ದೇವರಾಜೇಗೌಡನನ್ನ ಈಗಾಗಲೇ 14 ದಿನ ನ್ಯಾಯಾಂಗ ಬಂಧನಕ್ಕೆ ಕೂಡ ಆದೇಶ ಮಾಡಿರುವಂತದ್ದು. ಹೊಳೆನರಸೀಪುರ ಜೆಎಂಎಫ್ಸಿ ಕೋರ್ಟ್ನ ನ್ಯಾಯಾಧೀಶರೇನಿದ್ದಾರೆ ಅವರು 14 ದಿನ ನ್ಯಾಯಾಂಗ ಬಂಧನಕ್ಕೆ ಆದೇಶ ಮಾಡಿದ್ದಾರೆ. ಹೊಳೆನರಸೀಪುರದಿಂದ ನಿನ್ನೆ ವೈದ್ಯಕೀಯ ತಪಾಸಣೆ ಮುಗಿಸಿ ನ್ಯಾಯಾಧೀಶರ ಬಳಿ ಹಾಜರುಪಡಿಸಿ ನಂತರ ಅವರನ್ನ ಹಾಸನದ ಕಾರಾಗೃಹಕ್ಕೆ ಕೂಡ ಕಳಿಸಿಕೊಡಲಾಯಿತು. ನಿನ್ನೆ ಪೊಲೀಸರ ಸಮ್ಮುಖದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಅಜಯ್ ಕುಮಾರ್ ಮತ್ತೆ ಡಿವೈಎಸ್ಪಿ ಅವರ ಅಶೋಕ್ ಅವರ ನೇತೃತ್ವದಲ್ಲಿ ಹೊಳೆನರಸೀಪುರದಿಂದ ಹಾಸನಕ್ಕೆ ಬಂದಂತಹ ತಂಡ ನೇರವಾಗಿ ಹಾಸನದ ಕಾರಾಗೃಹಕ್ಕೆ ಕೂಡ ಈಗಾಗಲೇ ಕಳಿಸ್ಕೊಟ್ಟಿರುವಂತದ್ದು. ಯಾಕಂತಂದ್ರೆ ಏಪ್ರಿಲ್ 1ನೇ ತಾರೀಕು ಸಂತ್ರಸ್ತೆಯೊಬ್ಬರು ದೇವರಾಜೇಗೌಡರ ಮೇಲೆ ದೂರನ್ನು ಕೂಡ ಕೊಟ್ಟಿದ್ರು. ಅಂದ್ರೆ ಒಂದು ಲೈಂಗಿಕ ದೌರ್ಜನ್ಯದ ಆರೋಪ ಮತ್ತೆ ಇನ್ನೊಂದು ಅತ್ಯಾಚಾರದ ಆರೋಪವನ್ನು ಕೂಡ ಸಂಬಂಧಪಟ್ಟ ಹಾಗೆ ದೂರನ್ನು ಕೊಟ್ಟಿದ್ರು. ಆದ್ರೆ 1 ತಿಂಗಳ ನಂತರ ಮೊನ್ನೆ ಚಿತ್ರದುರ್ಗದ ಹಿರಿಯೂರು ಬಳಿ ಪೊಲೀಸರು ವಶಕ್ಕೆ ತೆಗೆದುಕೊಂಡಂತಹ ದೇವರಾಜೇಗೌಡನನ್ನ ಹೊಳೆನರಸೀಪುರದಲ್ಲಿ ಸಾಕಷ್ಟು ವಿಚಾರಣೆ ಮಾಡಿ ನಂತರ ನಿನ್ನೆ ನ್ಯಾಯಾಂಗ ಬಂಧನಕ್ಕೆ ಕೂಡ ಈಗಾಗಲೇ ಕಳಿಸಿಕೊಟ್ಟಿರುವಂತದ್ದು. ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗೆ.